ಎಲ್ರಿಗೂ ನಮಸ್ಕಾರ. ನೀವಿಲ್ಲಿ ನೋಡ್ತಿರ್ಬೋದು, ನಾನಿಲ್ಲಿ ನಾಮದ ಹಲ್ಗೆ ಅಂತ ಹಳ್ಳಿ ಕಡೆ ಮಾಡೋವಂಥ ವಿಶೇಷವಾದ ತಿಂಡಿ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ. ಮನೇಲೆ ತುಂಬ ಸಿಂಪಲಾಗಿ ಕೂಡ ಆಗೋಗುತ್ತೆ ಇದು. ದೇವ್ರ ನೈವೇದ್ಯಕ್ಕೆ ಅಥವಾ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದಾಗ ಕಾಯಿ ಅತಿಯಾಗಿ ಉಳಿದಿದೆ ಅಂತ ಅಂದಾಗ ಹಾಗೆಲ್ಲ ಮಾಡ್ಕೊಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ಶುರು ಮಾಡೋಣ ಇದನ್ನು. ಅಕ್ಕಿನ ನಾನಿಲ್ಲಿ 8 ಅವರ್ ನೆನೆಸಿದ್ದೀನಿ. ನಾರ್ಮಲ್ ಅಕ್ಕಿ ತೊಗೊಂಡಿದ್ದೀನಿ, ಮಾಮೂಲಿ ಮನೇಲಿ ಅಡುಗೆ ಮಾಡ್ತೀವಲ್ಲ ಆ ಅಕ್ಕಿ. ಹಾಗೆ ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಕಂಪ್ಲೀಟ್ ಒಂದು ತೆಂಗಿನಕಾಯಿ. ಹಾಗೆ ಒಂದು ಉಂಡೆ ಬೆಲ್ಲ. ನೀವು ಅಚ್ಚಲ್ಲಿ ತೊಗೋತೀರಾ ಅಂತಂದರೆ 1.5 ಅಚ್ಚಷ್ಟು ತೊಗೊಳ್ಳಿ. ಉಂಡೆ ಬೆಲ್ಲನ ಕುಟ್ಟಿ ಪುಡಿ ಮಾಡಿ 3 ಭಾಗ ಮಾಡ್ಕೊಂಡಿದ್ದೀನಿ, ಹಾಗಾಗಿ ನಿಮ್ಗೆ ಅದು ಗೊತ್ತಾಗ್ತಿಲ್ಲ ಅಷ್ಟೇ. ಅಕ್ಕಿ ಮತ್ತು ಕಾಯಿನ ಸಣ್ಣದಾಗಿ ರುಬ್ಕೊಬೇಕಾಗುತ್ತೆ. ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ರುಬ್ಕೊಬೇಕಾಗತ್ತೆ. ಮೊದಲೆಲ್ಲ ಒಳ್ಕಲ್ಲಿ ಇರ್ತಿತ್ತಲ್ಲ ಅದರಲ್ಲಿ ಮಾಡ್ತಾಯಿದ್ರು. ನಾವೀಗ ಮಿಕ್ಸಿ ಇದೆ, ಸೊ ಆರಾಮ್ಸೆ ಮಿಕ್ಸಿನಲ್ಲೇ ಮಾಡ್ಕೊಬೋದು. ಅಕ್ಕಿ ಮತ್ತು ಕಾಯಿನ ರುಬ್ಕೊತಾ ಇದ್ದೀನಿ. ನೋಡಿ ಫುಲ್ ಸಣ್ಣ ಅಂದರೆ ಸಣ್ಣದಾಗಬೇಕು. ಅಕ್ಕಿನೊಂದು 8 ಅವರ್ ನೆನೆಸೋದ್ರಿಂದ ಸಣ್ಣದಾಗಿ ಆಟೋಮೆಟಿಕಲಿ ಆಗುತ್ತೆ, ಆರಾಮ್ಸೆ ಮಾಡ್ಕೊಬೋದು. ನಾನು ಬೆಲ್ಲನ ಪುಡಿ ಮಾಡ್ಕೊಂಡಿದ್ದೀನಿ, ನೀವು ಇಲ್ಲಿ ನೋಡ್ತಿರ್ಬೋದು. ಕರಗಲಿ ಬೇಗ ಅನ್ನೋ ಕಾರಣಕ್ಕೋಸ್ಕರ. ಪಾಕ ಬರೋದೇನು ಬೇಕಾಗಲ್ಲ, ಅದನ್ನು 3/4 ಕಪ್ಪಷ್ಟು ನೀರು ಹಾಕಿ ಬೆಲ್ಲನ ಕರಗಿಸ್ಕೊಳ್ಳೋಣ ಸಾಕಾಗುತ್ತೆ. ನೋಡಿ ನಾನು 3/4 ಕಪ್ಪಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾನ್ ಸ್ಟಿಕ್ ಪ್ಯಾನ್ ತಪ್ಪಿದ್ರೆ ಸಿಲ್ವರ್ ಪಾತ್ರೆ ಇರುತ್ತಲ್ಲ ಅದರಲ್ಲಿ ಮಾಡ್ಕೊಬೇಕಾಗತ್ತೆ. ನಾವೇನಾದರೂ ಸ್ಟೀಲ್ ಪಾತ್ರೆ ಯೂಸ್ ಮಾಡಿದ್ರೆ ತಳ ಹಿಡಿಯುತ್ತೆ. ಹಾಗಾಗಿ ನೋಡಿ ನಾನು ಬೆಲ್ಲನ ಶೋಧಿಸ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಬೆಲ್ಲದಲ್ಲಿ ಯಾವಾಗಲೂ ಗಲೀಜು ಇರುತ್ತೆ, ಅದನ್ನು ಶೋಧಿಸ್ಕೊಬೇಕು. ನೋಡಿ ಅದನ್ನು ಶೋಧಿಸ್ಕೊಂಡಿದ್ದೀನಿ. ಈಗ ನೋಡಿ ಬೆಲ್ಲದ ಪಾಕ ಮತ್ತು ನಾವು ಮಿಕ್ಸಿ ಮಾಡಿದ್ವಲ್ಲ ಅದನ್ನು ಯಾವುದೇ ರೀತಿ ಜರಡಿ ಕೂಡ ಹಿಡಿತಾ ಇಲ್ಲ ನಾನು. ಅದನ್ನು ಡೈರೆಕ್ಟಾಗಿ ಅಪ್ಲೈ ಮಾಡಿದ್ದೀನಿ. ಈಗ ನೀಟಾಗಿ ಕಲಕ್ತಾ ಇರಬೇಕಾಗುತ್ತೆ. ಅದನ್ನು ನೋಡಿ ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಇದನ್ನು ಕೈ ಬಿಡಬಾರ್ದು, ಅದೇ ಥರ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ. ಫುಲ್ ರೊಟೇಟ್ ಮಾಡ್ತಾ ಇರಬೇಕಾಗುತ್ತೆ. ಕೈ ಬಿಟ್ಟರೆ ತಳ ಹಿಡಿಯುತ್ತೆ. ನಾವು ಸಿಲ್ವರ್ ಪಾತ್ರೆ ಯೂಸ್ ಮಾಡಿದ್ರೆ ಇದು ತಳ ಹಿಡಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ನೋಡಿ ಅದು ಆಲ್ರೆಡಿ ಗಟ್ಟಿ ಆಗ್ತಾ ಬರ್ತಿದೆ. ನೋಡಿ ಗಟ್ಟಿಯಾಗಿದೆ. ಈಗ ಕಲಕ್ತಾ ಇರಬೇಕಾಗುತ್ತೆ. ಗಂಟು ಆದಂಗೆ ಕಾಣಿಸುತ್ತೆ ನಿಮಗೆ, ಬಟ್ ಅದು ಯಾವುದೇ ರೀತಿ ಗಂಟು ಕೂಡ ಆಗಿರಲ್ಲ. ನೀವು ತಲೆ ಕೆಡಿಸ್ಕೊಂಬಿಡಿ, ಆರಾಮಾಗಿ ಕಲಕ್ತಾ ಇರಿ ಅದನ್ನು. ನೋಡಿ ಈಗ ನಾನು ಅದಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ಒಂದ್ಸಲ ನೋಡ್ತಿದ್ದೀನಿ ಬೆಂದಿದೆಯಾ ಅಂತ. ಬೆಂದಿಲ್ಲ, ಅದು ಕೈ ಗಂಟುತ್ತಿದೆ. ಕೈನ ಒದ್ದೆ ಮಾಡ್ಕೊಂಡು ಒಂದ್ಸಲ ಟಚ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಇರಿ ಅಷ್ಟೇ. ನೋಡಿ ಗಂಟುತ್ತಾ ಇಲ್ಲ ಅದು. ನಾನು ಕೈನ ನೀರು ಮಾಡ್ಕೊಂಡು ಟಚ್ ಮಾಡಿದೆ. ಆಯಿಲ್ ಮಾಡ್ಕೊಂಡು ಟಚ್ ಮಾಡಿಬಿಡಿ, ನೀರು ಮಾಡ್ಕೊಂಡು ಟಚ್ ಮಾಡಿ. ನಾನು ಪ್ಲೇಟಿಗೆ ತುಪ್ಪ ಸವರಿಟ್ಟಿದ್ದೆ, ಅದಕ್ಕೀಗ ಹಾಕ್ಕೊತಾ ಇದ್ದೀನಿ ಮಿಶ್ರಣನ. ಈಗ ಅದು ರೆಡಿ ಆಗಿತ್ತು, ಅದಾಗಿತ್ತು. ಹಾಗಾಗಿ ನಾನು ಅದನ್ನು ಹಾಕ್ಕೊಂಡು ತಟ್ಕೊಬೇಕಾಗುತ್ತೆ. ಇದನ್ನು ಹಾಕ್ಕೊತಾ ಇದ್ದೀನಿ. ಎರಡಕ್ಕೂ ಡಿವೈಡ್ ಮಾಡ್ಕೊತಾ ಇದ್ದೀನಿ ನಾನು. ನೀಟಾಗಿ ಹಾಕ್ಕೊಂಡು ಎರಡಕ್ಕೂ ತಟ್ಕೊಳ್ಳೋಣ. ಈಗ ನಾವು ಕೈಯಲ್ಲಾದರೂ ತಟ್ಕೊಬೋದು. ನಿಮ್ಮ ಕೈಯಲ್ಲಿ ಬಿಸಿ ಆಗುತ್ತೆ ಆಗಲ್ಲ ಅಂತಂದರೆ ಯಾವುದಾದ್ರೂ ಬೌಲ್ ತೊಗೊಂಡು ಬೌಲ್ನ ಕೆಳಭಾಗಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ತಟ್ಟಿ. ನಾನು ಇದನ್ನು ಕೈನ ಎಣ್ಣೆ ಮಾಡ್ಕೊಂಡು ಕೂಡ ತಟ್ತಾಯಿದ್ದೀನಿ. ಸ್ವಲ್ಪ ಆಯಿಲ್ ಮಾಡ್ಕೊಳ್ಳಿ. ಆಯಿಲ್ ಮಾಡ್ಕೊಂಡು ತಟ್ಟಿ ತೆಳುವಾಗಿ ತಟ್ಕೊಳ್ಳಿ. ನೋಡಿ ನಾನು ಇನ್ನೊಂದು ತಟ್ಟೆನ ಬೌಲಲ್ಲಿ ತಟ್ಟಿ ತೋರಿಸ್ತಾ ಇದ್ದೀನಿ. ಈ ಥರ ಎಳ್ಕೊಳ್ಳಿ. ಅದು ನಾವು ನೀಟಾಗಿ ಬೇಯಿಸಿರ್ತೀವಲ್ಲ, ಹಾಗಾಗಿ ನಾವು ಯಾವುದೇ ಥರ ಎಳ್ಕೊಂಡು ಅಂದರೆ ಸ್ಪ್ರೆಡ್ ಮಾಡಿಕೊಂಡ್ರು ಅದು ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಏನು ತೊಂದರೆ ಇಲ್ಲ, ಆರಾಮಾಗಿ ಸ್ಪ್ರೆಡ್ ಆಗುತ್ತೆ. ನೀಟಾಗಿ ಈ ಥರ ತಟ್ಕೊಂಡ್ರೆ ಆಯಿತು. ಬಿಸಿ ಇರುತ್ತಲ್ಲ, ನಿಮ್ಮ ಕೈಯಲ್ಲಿ ಮುಟ್ಲಿಕ್ಕಾಗಲ್ಲ ಅಂತಂದರೆ ಈ ಥರ ತಟ್ಟಿ ಅಷ್ಟೇ. ಅದು ಅಂಟಲ್ಲ, ನೀವು ಅಂಟುತ್ತೆ ಅಂತೆಲ್ಲ ಅಂದ್ಕೊಂಬಿಡಿ, ಏನೂ ಇಲ್ಲ, ಆರಾಮಾಗುತ್ತೆ. ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಅಷ್ಟೇ. ಇದು ಎಷ್ಟು ತೆಳುವಾಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಮೊದಲೇ ಇದ್ರ ಹೆಸರು ನಾಮದ ಹಲ್ಗೆ ಅಲ್ವಾ, ಹಾಗಾಗಿ ತೆಳುವಾಗಿರುತ್ತೆ ಅಂತ. ತೆಳುವಾಗಿದ್ದರೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಆದಷ್ಟು ತೆಳುವಾಗೇ ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ. ನಾವು ಇದನ್ನು 2 ದಿನದ ತನಕ ಹಾಗೆ ಇಟ್ಕೊಬೋದು. ಫ್ರಿಡ್ಜಲ್ಲಿ ಬೇಕಿದ್ರೆ 1 ವಾರದ ತನಕ ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು. ಒಂದು ಅರ್ಧ ಗಂಟೆ ಥಂಡಿ ಆಗ್ಲಿಕ್ಕೆ ಬಿಡೋಣ. ಈಗ ಇದನ್ನು ಥಂಡಿ ಆದಮೇಲಿಂದ ಕಟ್ ಮಾಡ್ಕೊಳ್ಳೋಣ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟಲ್ಲಿ ಹಾಕಿ ನಿಮ್ಗೆ ಯಾವ ರೆಸಿಪಿ ಬೇಕು ಅಂತ, ಅದನ್ನು ನಾನು ಮಾಡಿ ವಿಡಿಯೋ ಮಾಡಿ ಹಾಕ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು.